ಹಾಯ್ ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲ್ಗೆ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಅಭ್ಯರ್ಥಿಗಳು ಇವತ್ತು ಒಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ ಡೆಲ್ಲಿ ಪೊಲೀಸ್ 7,560 ಹುದ್ದೆಗಳಿಗಾಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಅಭ್ಯರ್ಥಿಗಳೇ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ವಿದ್ಯಾರ್ಹತೆ ಏನಾಗಿರಬೇಕು, ಅದೇ ರೀತಿಯಾಗಿ ಹೈಟ್ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟಿರಬೇಕು, ಅದೇ ರೀತಿಯಾಗಿ ಫಿಸಿಕಲ್ ಯಾವ ರೀತಿ ಇರ್ತದೆ, ಅದೇ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಅದ, ಆಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವಾಗದ, ಪ್ರತಿಯೊಂದು ಮಾಹಿತಿಯನ್ನು ಫಿಸಿಕಲ್ ಯಾವ ರೀತಿ ಇರ್ತದೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಹಾಗಾದರೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹಿತ ವಿಡಿಯೋವನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ತುಂಬೆಲ್ಲ ಈಗಾಗಲೇ ಅಗ್ನಿವೀರ ಆರ್ಮಿ ಆಗಿರ್ಬೋದು, ಆಮೇಲೆ ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ BSF, CRPF, CISF, ಆಸಾಮ್ ರೈಫಲ್, ITBP, SSV ಎಲ್ಲದರಲ್ಲೂ ಸಹಿತ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ನೌಕರಿಯನ್ನು ಮಾಡ್ತಾ ಇದ್ದಾರೆ, ಜಾಬನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ನೀವೆಲ್ಲ ಸಂತೋಷ ಪಡುವಂಥ ವಿಚಾರ. ಹಾಗಾದರೆ ಅಭ್ಯರ್ಥಿಗಳೇ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಡೆಲ್ಲಿಯಲ್ಲಿ ಯಾಕೆ ಪೊಲೀಸ್ ಆಗಬಾರ್ದು? ಹಾಗಾದರೆ ಡೆಲ್ಲಿಯಲ್ಲಿ ಹೋಗಿ ನಾವು ನೌಕರಿ ಮಾಡಬೇಕು, ಪೊಲೀಸ್ ಆಗಬೇಕು ಅಂಥೇಳಿ ಯಾರ್ದು ಇಚ್ಛೆ ಅದ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ನೀವು ಕಮೆಂಟನ್ನು ಮಾಡಿರಿ. ಅಂದರೆ ಎಷ್ಟು ಜನ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ನಾವು ಡೆಲ್ಲಿಯಲ್ಲಿ ಹೋಗಿ ಪೊಲೀಸ್ ಆಗ್ತೀವಿ ಅಂತ ಬಯಸ್ಯಾರ ಅಂಥೇಳಿ ನನಗೂ ಗೊತ್ತಾಗ್ತದೆ, ನನಗೂ ಖುಷಿ ಅನ್ನಿಸ್ತದೆ. ನೀವು ಮತ್ತೇನಾದರೂ ಡೌಟ್ಸ್ ಇದ್ದರೂ ಸಹಿತ ನೀವು ಕಮೆಂಟ್ಗಳನ್ನ ಮಾಡಿ. ಹಾಗಾದರೆ ಅಭ್ಯರ್ಥಿಗಳೇ, ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಇಲ್ಲಿ ನೀವು ಗಮನಿಸ್ಬೋದು, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಇಲ್ಲಿ ಒಂದು ನೋಟಿಸ್ ಅದ. ಇದೇನಪ್ಪ ಅಂದರೆ ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಫೀಮೇಲ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ 2025. ಇಲ್ಲಿ ನೋಡ್ತಾ ಇದ್ರೆ ಅಭ್ಯರ್ಥಿಗಳೇ, ಒಂದೊಂದು ಕ್ಲಿಯರಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ಹಾಗಾದರೆ ಅಭ್ಯರ್ಥಿಗಳೇ, ಆನ್ಲೈನ್ ಅರ್ಜಿ ಯಾವಾಗಿನಿಂದ ಪ್ರಾರಂಭ ಆಗ್ತಾವೆ, ಆಮೇಲೆ ಅರ್ಜಿ ಹಾಕುವ ಕೊನೆಯ ದಿನಾಂಕ ಯಾವಾಗ ಅನ್ನೋದನ್ನು ಮೊದಲಿಗೆ ನಾವು ತಿಳ್ಕೊಂಡು ಇಲ್ಲಿ ನೋಡ್ತಾ ಇದ್ರಿ. ಆನ್ಲೈನ್ ಅಪ್ಲಿಕೇಶನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ ಅಂದರೆ 22/9/2025 ಟು 21/10/2025 ಅಂದ್ರೆ ಎಲ್ಲಿ ತನಕ ಆಯ್ತಪ್ಪ ಅಂದರೆ ಒಂದು ತಿಂಗಳವರೆಗೆ ನೀವು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ತಿಂಗಳ ಟೈಮ್ ಅದ. ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಾರಪ್ಪ ಅಂದರೆ ಇಲ್ಲಿ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್. ಇಲ್ಲಿ ಲಾಸ್ಟ್ ಡೇಟ್ ಈಗಾಗಲೇ ಇಲ್ಲಿ ಮ್ಯಾಲೆ ಹೇಳಿ ನಾನು, ಇಲ್ಲಿ 21/10/2025 ಇಲ್ಲಿ ಟೈಮ್ ಸಹಿತ ಕೊಟ್ಟಿದ್ದಾರೆ ರೀ. 23 ಟೈಮನ್ನು ಸಹಿತ ಕೊಟ್ಟಿದ್ದಾರೆ. ಆ ಟೈಮ್ ಒಳಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟು ಏನು ಕೊಟ್ಟಾರಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಿ, ಏನಾದರೂ ನೀವು ಕರೆಕ್ಷನ್ ಮಾಡೋರಿದ್ರೆ, ಏನಾದರೂ ಚೇಂಜಸ್ ಮಾಡೋರಿದ್ರಿಪ್ಪ ಅಂದ್ರೆ, ಅಥವಾ ಪೇಮೆಂಟ್ ಕರೆಕ್ಷನ್ ಇರ್ಬೋದು, ಏನಾದರೂ ನೀವು ಚೇಂಜಸ್ ಮಾಡೋರಿದ್ರಿ ಅಂದ್ರೆ ಅದನ್ನು ಸಹಿತ ಡೇಟನ್ನು ಕೊಟ್ಟಿದ್ದಾರೆ. ಎಲ್ಲಿಂದ ಹೇಳ್ತಾನಪ್ಪ ಅಂದರೆ ಇಲ್ಲಿ ನೀವು ಗಮನಿಸ್ಬೋದು. ಏನಪ್ಪ ಅಂದರೆ 29/10/2025 ಟು 31/10/2025 29/10/2025ರಿಂದ 31/10/2025 ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿದ ಮೇಲೆ ಏನಾದರೂ ತಪ್ಪಿತ್ತು, ಮಿಸ್ಟೇಕ್ ಆಗಿತ್ತು, ನೀವು ಚೇಂಜಸ್ ಮಾಡಬೇಕಾದ್ರೆ ಮಾಡಲಿಕ್ಕೆ ಅವಕಾಶ ಅದ. ಆಮೇಲೆ ಪೇಮೆಂಟ್ ಬಗ್ಗೆನೂ ಸಹಿತ ನೀವು ಏನಾದರೂ ತಪ್ಪಿತ್ತಂದ್ರೆ ಬದಲಾವಣೆ ಮಾಡಲಿಕ್ಕೆ ಇಲ್ಲಿಯೂ ಸಹಿತ ಅವಕಾಶವನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳೇ. ಹಾಗಾದರೆ ಅಭ್ಯರ್ಥಿಗಳು ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ CBT ಅಂತೀವಿ. ಪರೀಕ್ಷೆ ಯಾವ ರೀತಿ ನಡೀತಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಎಲ್ಲ ಈಗ OMR ಶೀಟನ್ನು ಹೊಂಟಾವ್ರಿ, ಎಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆದಾವ. ಅದು ಎಕ್ಸಾಮ್ ಯಾವಾಗ ನಡೀತದ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಕೊಟ್ಟಾರೆ. ಇಲ್ಲಿ ನೀವು ಗಮನಿಸ್ಬೋದು, ಡಿಸೆಂಬರ್ 2025ಇಂದ ಜನವರಿ 2026ವರೆಗೆ. ಅಂದರೆ ನಿಮಗಿನ್ನೂ ಅವಕಾಶ ಅದ. ನೀವು 2 ತಿಂಗಳು 3 ತಿಂಗಳು ಅಭ್ಯಾಸ ಮಾಡಲಿಕ್ಕೆ ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ. ಯಾಕಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಹೋಗಬೇಕು ಅಂತೇಳಿ ಏನು ಕನಸು ಕಟ್ಕೊಂಡು ಕೂತಾರಿ ಅಂಥ ಅಭ್ಯರ್ಥಿಗಳು ಈಗ GK ಆಗಿರ್ಬೋದು, ಆಮೇಲೆ ಮ್ಯಾಥ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಎಲ್ಲ ರೀತಿ ನೀವು ತಯಾರಾಗ್ತಿರ್ತೀರಿ. ಅದೇ ಸಬ್ಜೆಕ್ಟನ್ನು ಇಲ್ಲಿ ಬರ್ತದೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇದು ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಈಗ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕನ್ನಡ ಎಕ್ಸಾಮ್ ಅಂದರೆ 13 ಭಾಷೆಗಳಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸರ್, ನಾವು ಡೆಲ್ಲಿ ಪೊಲೀಸ್ ಪರೀಕ್ಷೆನ ಯಾವ ಭಾಷೆಯಲ್ಲಿ ಬರೀಬೋದು ಅಂತೇಳಿ ಅಭ್ಯರ್ಥಿಗಳು ನೀವು ಕೇಳ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರ್ತದೆ.
ನೀವು ಇಂಗ್ಲೀಷರ ತೊಗೊಂಡು ಬಿಡಿಸ್ಬೋದು ಅಥವಾ ಹಿಂದಿಯರ ತೊಗೊಂಡು ಬಿಡಿಸ್ಬೋದು, ಇದು ನಿಮ್ಗೆ ಗೊತ್ತಿರ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪುರುಷ ಹಾಗೂ ಮಹಿಳೆಯರು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಗಮನಿಸ್ಬೋದು ನೀವು ಇಲ್ಲಿ ನೋಡ್ತಾ ಇದ್ರಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊತ ಹೋಗ್ತಾ ಇರ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಏನಪ್ಪ ಅಂದ್ರೆ PUC ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು. ವಿದ್ಯಾರ್ಥಿ, ಇದು ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಬೇಕು. PUC ಪಾಸ್ ಆಗಿರ್ಬೇಕು. ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. PUC ಪಾಸ್ ಆದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು, ಇದು ನಿಮ್ಗೆ ಗೊತ್ತಿರಲಿ. ಅದರ ಜೊತೆ ಇನ್ನೊಂದು ಏನಕ್ಕೆ ಯಾರಪ್ಪ ಅಂದ್ರೆ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಯಾವ ಡ್ರೈವಿಂಗ್ ಲೈಸೆನ್ಸ್ ರೀ? 2 ವೀಲರ್ ಇರಬೇಕು ಅಥವಾ 4 ವೀಲರ್ ಇರ್ಬೇಕು ರೀ. 2 ವೀಲರ ಅಥವಾ 4 ವೀಲರ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಅಂದರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ. ಈಗ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ದಾಗ ಅಥವಾ ನೀವು ಫಿಸಿಕಲ್ಗೆ ಹೋಗುವಾಗ ಏನು ಬೇಕಪ್ಪ ಅಂದ್ರೆ ಅವಾಗ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗ್ತದೆ. ನೋಡಿ, ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ಹೆಂಗಿರ್ತದೆ ರೀ? ಮೊದಲೇ ನಾವು ಕಚ್ಚಾ ಎಲ್ಲೆಲ್ಲಾರತ್ ಮಾಡ್ತೀವಿ, ಆಮೇಲೆ ಫೈನಲ್ ಆಗಿ ಏನಪ್ಪ ಅಂದ್ರೆ ಡ್ರೈವಿಂಗ್ ಲೈಸೆನ್ಸನ್ನು ಮಾಡ್ತಾರೆ. ಅಂದರೆ 1 ತಿಂಗಳದಾಗ ಕಚ್ಚಾ ಲೈಸೆನ್ಸ್ ಆಗಿ ಪಕ್ಕಾ ಲೈಸೆನ್ಸ್ ಆಗ್ಬೇಕಾರೆ 1 ತಿಂಗಳದಾಗ ನೀವು ಏನು ಮಾಡ್ಬೋದು? ಡ್ರೈವಿಂಗ್ ಲೈಸೆನ್ಸನ್ನು ತೆಗಿಸ್ಬೋದು. ಯಾರು ಡೆಲ್ಲಿ ಪೊಲೀಸ್ ಆಗ್ಬೇಕಂತೀರಿ ಅಂಥವ್ರು ಮೊದಲಿಗೆ ಅಪ್ಲಿಕೇಶನ್ ಹಾಕಿರಿ. ಅಪ್ಲಿಕೇಶನ್ ಹಾಕೋದನ್ನು ಯಾರೂ ಬಿಡಬೇಡ್ರಿ. ಡ್ರೈವಿಂಗ್ ಲೈಸೆನ್ಸ್ ಏನಪ್ಪ ಅಂದ್ರೆ 1 ತಿಂಗಳಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸನ್ನು ತೆಗಿಸ್ಬೋದು. 2 ವೀಲರ್ ಪ್ಲಸ್ 4 ವೀಲರ್ ಎರಡೂ ಕುಡಿಸಿ ನೀವು ಲೈಸೆನ್ಸನ್ನು ತೆಗಿಸ್ಬೋದು. ನಿಮ್ಗೆ ಅವಕಾಶವನ್ನು ನೀಡಿದ್ದಾರೆ. ಈಗ ಏನಪ್ಪ ಅಂದ್ರೆ ಜಸ್ಟ್ PUC ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳೇ, ನಾವು ನೆಕ್ಸ್ಟ್ ನೋಡೋಣ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಅದ, ಈಗಾಗಲೇ ನಾನು ಹೇಳಿದ್ದೀನಿ. ಆಮೇಲೆ ಏನಪ್ಪ ಅಂದ್ರೆ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ ಅಭ್ಯರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ನೋಡೋಣ. ಈಗ ನೀವು ನೋಡ್ಬೋದು, ಇಲ್ಲಿ ನೇಮ್ ಆಫ್ ಪೋಸ್ಟ್, ವೇಕೆನ್ಸಿ ಎಷ್ಟು ಅದಾವು ಅಂತಕ್ಕಂಥ ಟೋಟಲ್ ನಂಬರ್ ಆಫ್ ವೇಕೆನ್ಸಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಬೋರ್ಡ್ ಮೇಲೆ ನೀವು ನೋಡ್ತಾ ಇದ್ರಿ. ಮೊದಲನೇದು ಕಾನ್ಸ್ಟೇಬಲ್ ಮೇಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ UR ಜನರಲ್ದವ್ರಿಗೆ 1914 ಅದ, EWSದವ್ರಿಗೆ 456 ಅದ, OBC ಅವರಿಗೆ 967 ಅದ, SC ಅವರಿಗೆ 729 ಅದ, ST ಅವರಿಗೆ 342, ಒಟ್ಟು 4408 ಪುರುಷ ಅಭ್ಯರ್ಥಿಗಳು ನೀವು ಕಾನ್ಸ್ಟೇಬಲ್ ಆಗ್ಬೋದು, ಡೆಲ್ಲಿ ಕಾನ್ಸ್ಟೇಬಲ್ ಆಗ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ಇಲ್ಲಿ ಮೇಲ್ ಕೊಟ್ಟಾರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕೊಟ್ಟಾರೆ. ಟೋಟಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಷ್ಟೈತೆ ಅಂದ್ರೆ 285 ಅದ. ಅದೇ ರೀತಿಯಾಗಿ ಮತ್ತೊಂದು ಎಕ್ಸ್ ಸರ್ವಿಸ್ ಮ್ಯಾನ್ ಕೊಟ್ಟಾರ್ರಿ. ಇಲ್ಲಿ ಎಷ್ಟು ಅದಾವಪ್ಪ ಅಂದ್ರೆ 376 ಅದಾವ ರೀ. ಇದು ಕಾನ್ಸ್ಟೇಬಲ್. ಇಲ್ಲಿ ಏನು ಕೊಟ್ಟಾರೆ? ಸರ್ವಿಸ್ ಮ್ಯಾನ್ ಅಂತ ಕೊಟ್ಟಾರೆ. ಇಲ್ಲಿ ಸರ್ವಿಸ್ ಮ್ಯಾನ್ ಅದ ಅಂದರೆ ಎಕ್ಸ್ ಸರ್ವಿಸ್ ಅಂದರೆ ಮಾಜಿ ಸೈನಿಕರಿಗೆ, ಅವ್ರಿಗೂ ಸಹಿತ ಇಲ್ಲಿ ಅವಕಾಶ ಅದ. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇದ್ರಿ ಏನಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾನ್ಸ್ಟೇಬಲ್ ಇಲ್ಲಿ ಫೀಮೇಲ್ ಅಂತ ಕೊಟ್ಟಾರೆ. ಫೀಮೇಲ್ ನೋಡ್ರಿ, UR 1047 ಅದಾವ, EWSI 249 ಅದಾವ, OBC ಅವರಿಗೆ 531, SC ಅವರಿಗೆ 457, ಅದೇ ರೀತಿಯಾಗಿ ST ಅವರಿಗೆ 212. ಒಟ್ಟಾರೆ ಟೋಟಲ್ 2496 ಮಹಿಳಾ ಅಭ್ಯರ್ಥಿಗಳು ಸಹಿತ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಒಟ್ಟು ಪೋಸ್ಟ್ಗಳು ಎಟ್ಟದಾವ ಅಂದಾಗ ಇಲ್ಲಿ ನೀವು ನೋಡ್ತಾ ಇದ್ರಿ 7565 ಒಟ್ಟು ಹುದ್ದೆಗಳದ ಅಭ್ಯರ್ಥಿಗಳೇ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ನೀವು ಡೆಲ್ಲಿಗೆ ಹೋಗಿ ಪೊಲೀಸ್ ಆಗಬೇಕಂತೇಳಿ ಯಾರ್ದು ಇಚ್ಛೆ ಐತಿ ಅವ್ರು ಕಮೆಂಟನ್ನು ಮಾಡಿರಿ. ನಾನು ಡೆಲ್ಲಿಯಲ್ಲಿ ಪೊಲೀಸ್ ಆಗ್ತೀನಿ ಅಂತೇಳಿ ಕಮೆಂಟನ್ನು ಮಾಡಬೇಕು ಅಭ್ಯರ್ಥಿಗಳೇ. ಹಾಗಾದರೆ ನೆಕ್ಸ್ಟ್ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ, ಇಲ್ಲಿ ಅಭ್ಯರ್ಥಿಗಳು ಗಮನಿಸ್ಬೋದು. ನಾವು ನೆಕ್ಸ್ಟ್ ಹೋಗೋಣ. ಈಗ ನೋಡಿರಿ, ಮತ್ತು ಏನೇನದ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಡೀಟೇಲಾಗಿ ಇಲ್ಲಿ ಹೇಳ್ತೀನಿ. ಯಾಕಂದ್ರೆ ಭಾಳ ಪೇಜ್ ಅದ, ಒಟ್ಟಾರೆಯಾಗಿ ಬೇಡ. ಏನೇನದ ಇಂಪಾರ್ಟೆಂಟ್ ನಿಮ್ಗೆ ಏನು ಅವಶ್ಯಕತೆ ಅದ ಅನ್ನೋದನ್ನು ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಭ್ಯರ್ಥಿಗಳೇ. ಹಾಗಾದರೆ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಏನಪ್ಪ ಅಂದರೆ ಏಜ್ ಲಿಮಿಟ್, ವಯಸ್ಸಿನ ಮಿತಿ ಎಷ್ಟು ಇರಬೇಕು, ಇದು ಭಾಳ ಇಂಪಾರ್ಟೆಂಟ್. ಭಾಳಷ್ಟು ವಿದ್ಯಾರ್ಥಿಗಳು ಅದಕ್ಕಾಗಿ ಕಾಯ್ತಾ ಇರ್ತಾರೆ. ವಯಸ್ಸಿನ ಮಿತಿ ಅಂದಾಗ ಏಜ್ ಲಿಮಿಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ರಿ, ಏಜ್ ಲಿಮಿಟ್ ಕಾಣಿಸ್ತೈತೆ ಅಂತಲೂ 18ರಿಂದ 25 ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ 18ರಿಂದ 25 ವಯಸ್ಸು ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಯಾರಪ್ಪ ಅಂದ್ರೆ ಜನರಲ್ ಅಭ್ಯರ್ಥಿಗಳಿಗೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಇದನ್ನು ಕೊಟ್ಟಾರ. ಅವ್ರು ಏನು ಕೊಟ್ಟಾರಂದ್ರೆ 1/7/2025 ಅಂದ್ರೆ 2/7/2000ದಿಂದ 1/7/2007ರಿಂದ 1/7/2025 ಅಂದ್ರೆ ಇಲ್ಲಿ ನೋಡ್ರಿ 2000ರಿಂದ 2025 ಅಂದರೆ ಎಷ್ಟಾದ್ರೂ ವಯಸ್ಸು 25 ವಯಸ್ಸು ಇಲ್ಲಿ ಕೊಟ್ಟಾರ್ರಿ. ಜನರಲ್ದವ್ರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಡೇಟನ್ನು ಸಹಿತ ಕೊಟ್ಟಿದ್ದಾರೆ, ಎಲ್ಲಿಂದ ಎಲ್ತಾನೆ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳೇ. ಅಂದ್ರೆ 18ರಿಂದ 25 ವಯಸ್ಸು ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು, ಜನರಲ್ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ನಾವು ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲೆ ತೊಗೊಂಡಿನಿ, ಇಲ್ಲಿ ಕ್ಯಾಟಗರಿ ವೈಸ್ ಬರ್ತಾವ್ರಿ. ಮತ್ತು ಕ್ಯಾಟಗರಿ ವೈಸ್ ಅಂದಾಗ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಏನಪ್ಪ ಅಂದ್ರೆ
SC ಮತ್ತು ST ಅಭ್ಯರ್ಥಿಗಳಿಗೆ ಎಷ್ಟು ವಯಸ್ಸು ಐತಪ್ಪ ಅಂದ್ರೆ 5 ವರ್ಷ ವಯಸ್ಸಿನ ಸಡಿಲಿಕೆ ಅದ. ಅಲ್ಲಿ ಜನರಲ್ದವ್ರಿಗೆ ಎಷ್ಟು ರೀ 18ರಿಂದ 25 ವರ್ಷ ಇತ್ತು. ಇಲ್ಲಿ 5 ವರ್ಷ ಸಡಿಲಿಕೆ ಅಂದರೆ ಎಷ್ಟಾಯ್ತು ರೀ 18ರಿಂದ 30 ವಯಸ್ಸಿನವರೆಗೆ SC ಮತ್ತು ST ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ OBC ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ ನಿಮಗೆ. OBC ಅಭ್ಯರ್ಥಿಗಳ ವಯಸ್ಸಿನ ಮಿತಿ ಎಷ್ಟಪ್ಪ ಅಂದ್ರೆ ಇಲ್ಲಿ 3 ವರ್ಷ ವಯಸ್ಸಿನ ಸಡಿಲಿಕೆ ಇರುತ್ತದೆ ಅಂತ ಕೊಟ್ಟಾರೆ. 3 ವರ್ಷ ಅಂದ್ರೆ 18ರಿಂದ 25 ಯಾರ್ದಾತು ರೀ ಜನರಲ್ದವ್ರದಾತು, 18ರಿಂದ 30 ಯಾರ್ದಾತು SC ST ಅವ್ರದಾತು. ಹಾಗಾದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಅಂದ್ರೆ 18ರಿಂದ 28 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಮತ್ತೆ ಬೇರೆ ಬೇರೆ ಇದಾವ್ರಿ. ಸ್ಪೋರ್ಟ್ಸ್ಮನ್ಗಳಿಗೆ ಮತ್ತೆ 5 ವರ್ಷ ಅಂದ್ರೆ ಸ್ಪೋರ್ಟ್ಸ್ಮನ್ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ಅದ. ಅದೇ ರೀತಿ ಮತ್ತು ಬೇರೆ ಬೇರೆ ವಿಭಾಗದ ನಿಮ್ಗೆ ಎಷ್ಟು ಅವಶ್ಯಕತೆ ಅದ ಅಂಥದನ್ನು ನಾನು ಏನು ಹೇಳ್ತೀನಿ ಅಂದ್ರೆ ಭಾಳ ಪೇಜ್ ಅದ, ಎಲ್ಲ ಬೇಡ, ಎಷ್ಟು ಅವಶ್ಯಕತೆ ಅದ ಅಂತಕ್ಕಂಥದ್ದು ಅಭ್ಯರ್ಥಿಗಳಿಗೆ ನಾನು ಹೇಳ್ತೀನಿ. ಅಭ್ಯರ್ಥಿಗಳಿಗೆ ನೋಡ್ತಾ ಇದ್ರಿ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ, SC ST ಇದ್ದವ್ರಿಗೆ, ಆಮೇಲೆ ಡ್ಯೂಟಿ ಮೇಲೆ ಇದ್ದವ್ರಿಗೆ ಎಲ್ಲ ಬೇರೆ ಬೇರೆ ಅದ. ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಇಲ್ಲಿ ನೋಡೋಣ ಇನ್ನೂ ಮಾಹಿತಿ ಏನೇನದ, ನಿಮ್ಗೆ ಅವಶ್ಯಕತೆ ಏನದ ಅನ್ನೋದನ್ನು ನೋಡಿಕೊಂಡು ಅಷ್ಟು ಮಾಹಿತಿ ಆದ್ರೆ ಸಾಕತ್ ನನಗೆ ಅನಿಸ್ತದೆ. ನೋಡೋಣ ಇನ್ನೂ ಏನೇನು ನಿಮ್ಗೆ ಪ್ರೊಸೆಸ್ ಆಫ್ ಮತ್ತು ಏನೇನದ ನಿಮ್ಗೆ ಅವಶ್ಯಕತೆ ಇದ್ದಿದ್ದು ಅಷ್ಟೇ ನಾನು ನೋಡ್ತಾ ಇದ್ದೀನಿ ಇವಾಗ. ಆಮೇಲೆ ಇನ್ನೊಂದು ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಇಂಪಾರ್ಟೆಂಟ ಕಾಸ್ಟ್ ಸರ್ಟಿಫಿಕೇಟ, ಡೊಮೆಸಿಯಲ, ರೆಸಿಡೆನ್ಷಿಯಲ ಇವು ಇರಬೇಕು. ಕರ್ನಾಟಕದ ಅಭ್ಯರ್ಥಿಗಳು ನೀವು ಸೆಂಟ್ರಲ್ ಗೌರ್ಮೆಂಟ್ ಅರ್ಜಿ ಹಾಕ್ತಂದ್ರೆ ಇವು ಮೇನ್ ಡಾಕ್ಯುಮೆಂಟ್ ರೀ. ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಇರ್ತದೆ, ಆಮೇಲೆ LC ಇರ್ತದೆ, ಆಮೇಲೆ ಫೋಟೋ, ಆಮೇಲೆ ಪ್ಯಾನ್ ಕಾರ್ಡ, ಆಧಾರ್ ಕಾರ್ಡ, ಇವಂತೂ ಡಾಕ್ಯುಮೆಂಟ ನೀವು ಹೆಚ್ಚು ಕಮ್ಮಿ ಎಲ್ಲರೂ ತೆಗಿಸಿರ್ತೀರಿ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಐತಿ ಅಂತ ಅನ್ಕೋತೀನಿ ನಾನು. ಹಾಗಾದರೆ ಅಭ್ಯರ್ಥಿಗಳೇ ನೆಕ್ಸ್ಟ್ ಏನು ಬರ್ತದೆ ನೋಡೋಣ. ಅಂದರೆ ಇಂಪಾರ್ಟೆಂಟ್ ನಿಮ್ಗೆ ಏನೇನು ಬರ್ತದೆ ಅದನ್ನು ನೋಡೋಣ. ಇಲ್ಲಿ ಒಂದು ನಾವು ನೋಡ್ಬೋದು NCC ಆದವ್ರಿಗೂ ಸಹಿತ ಇಲ್ಲಿ ಮಾರ್ಕ್ಸ್ ಅದ. ಹೆಂಗಪ್ಪ ಅಂದ್ರೆ ಬೋನಸ್ ಮಾರ್ಕ್ಸ್ ಅಂತಾರೆ. ಬೋನಸ್ ಮಾರ್ಕ್ಸ್ ಅಂದರೆ ನೀವು ಗಮನಿಸ್ಬೋದು ಇಲ್ಲಿ ಅಭ್ಯರ್ಥಿಗಳೇ ಇಲ್ಲಿ ಏನೈತಪ್ಪ ಅಂದ್ರೆ NCC C ಆಗಿತ್ತಂದ್ರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ ಬೋನಸ್ 5% ರೀ, ಮಾರ್ಕ್ಸ್ ಅಲ್ಲ 5%. ಆಮೇಲೆ NCC B ಆಗಿತ್ತಂದ್ರೆ 3%. ಆಮೇಲೆ NCC A ಆಗಿತ್ತಂದ್ರೆ ಎಷ್ಟು ರೀ 2% ನಿಮ್ಗೆ ಬೋನಸ್ ಆಗಿ ಮಾರ್ಕ್ಸ್ಗಳನ್ನ ಸಹಿತ ಕೊಡ್ತಾರೆ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ಮನ್ ಅಭ್ಯರ್ಥಿಗಳಿಗೆ ಸಹಿತ ಇಲ್ಲಿ ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ. ಹಾಗಾದರೆ ಈಗ NCC ಅವ್ರದ್ದಾಯಿತು. ಹಾಗೆ ನೆಕ್ಸ್ಟ್ ನಾವು ನೋಡೋಣ. ಈಗ ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಅವಶ್ಯಕತೆ ಏನದ ಅವುಗಳನ್ನ ಮಾತ್ರ ನಾನು ತೋರಿಸ್ತೀನಿ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಏನೇನು ಅನುಕೂಲ ಆಗ್ತದೆ ಅಂದ್ರೆ ಭಾಳ ಆದರೆ ಭಾಳ ಡೀಪ್ ಆಗ್ತದೆ. ಇಂಪಾರ್ಟೆಂಟ್ ಏನು ಅವನ್ನಷ್ಟೇ ನಾವು ನೋಡ್ಕೊತ ಹೋಗೋಣ ಅಭ್ಯರ್ಥಿಗಳೇ. ಗಮನಿಸ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಫೀಸ್ ಬಗ್ಗೆ ಬಂತು, ನೀವು ಗಮನಿಸ್ಬೋದು ಇಲ್ಲಿ ಫೀಸು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನನ್ನು ನೀವು ಸಲ್ಲಿಸಬೇಕಾದ್ರೆ ಫೀಸ್ ಎಷ್ಟದ ಅಂತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ. ಇಲ್ಲಿ ನೀವು ಗಮನಿಸ್ಬೋದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ 100 ರೂಪಾಯಿ ಫೀಸ್ ಅದ ರೀ. ಎಷ್ಟದ ರೀ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ 100 ರೂಪಾಯಿ ಫೀಸ್ ಅದ. ಅದು ಯಾರಿಗೆ ಫೀಸ್ ಐತಿ ನಿಮ್ಗೆ ಗೊತ್ತಿರಲಿ. ಇಲ್ಲಿ EWS, ಆಮೇಲೆ OBC, ಆಮೇಲೆ ಜನರಲ್ದವರು ಇವರಿಗೆ ಮಾತ್ರ ಫೀಸ್ ಅದ. 100 ರೂಪಾಯಿ ಫೀಸ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅದ. ಅದೇ ರೀತಿಯಾಗಿ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇಲ್ಲ. ಇದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ ನಾವೀಗ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡೋಣ ಅಭ್ಯರ್ಥಿಗಳೇ. ಇಲ್ಲಿ ಗಮನಿಸ್ಬೋದು ಇಂಪಾರ್ಟೆಂಟ್ ಏನೇನದ ಅವುಗಳನ್ನ ಮಾತ್ರ ನೋಡೋಣ. ಎಲ್ಲ ಅಂದರೆ ಭಾಳ ಪೇಜ್ ಅದ. ನೋಡ್ತಾ ಇದ್ರಿ ಎಲ್ಲರೂ, ನೀವು ನೋಡ್ತಾ ಇದ್ರಿ ಭಾಳ ಪೇಜ್ ಅದ. ಏನೇನೈತಿ ಅನ್ನೋದನ್ನು ನಾವು ತಿಳ್ಕೊಣ. ಇಲ್ಲಿ ಗಮನಿಸ್ಬೋದು ನೋಡ್ತಾ ಇದ್ರಿ ಎಲ್ಲ ಎಕ್ಸಾಮ್ ಸೆಂಟರ್ ಹಿಡ್ಕೊಂಡು ಎಲ್ಲ ರೀತಿ ಅದ. ನೀವು ಯಾರಾದರೂ ಡಿಟೇಲಾಗಿ ಮಾಹಿತಿಯನ್ನು ತಿಳಿದುಕೊಂಡು ಅರ್ಜಿ ಹಾಕಿರಂತೂ ಭಾಳ ಒಳ್ಳೆಯದ. ಇಲ್ಲಿ ನೋಡಿರಿ ಭಾಳ ಇಂಪಾರ್ಟೆಂಟ ನೀವು ವಿದ್ಯಾರ್ಥಿಗಳು ಕಾಯ್ತಾ ಇರೋದು ಏನಪ್ಪ ಅಂದ್ರೆ ಇಲ್ಲಿ ಈಗ ಫಸ್ಟಿಗೆ ಆನ್ಲೈನ್ ಅರ್ಜಿಯನ್ನು ಹಾಕ್ತೀರಿ. ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ಫಸ್ಟಿಗೆ ಏನೈತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ CBT ಅಂತೀವಿ. ಹಾಗಾದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಸಬ್ಜೆಕ್ಟ್ ಯಾವ್ಯಾವ ಪಾರ್ಟ ಹೆಂಗೆ ಇರ್ತದೆ ಅಂತಕ್ಕಂಥದ್ದನ್ನು ಸಹಿತ ನೀವು ತಿಳಿದುಕೊಳ್ಬೇಕಾಗ್ತದೆ. ಇಲ್ಲಿ ನೋಡಿರಿ ಫಸ್ಟಿಗೆ ಪಾರ್ಟ್ A ಕಾಣಿಸ್ತಾ ಇದೆ ನಿಮಗೆ. ಪಾರ್ಟ್ A ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫಿಯರ್ಸ್ ಎಷ್ಟಪ್ಪ ಅಂದ್ರೆ 50 ಕ್ವಶನ್ಸ್ ಅದಾವ. ಆಮೇಲೆ ಮಾರ್ಕ್ಸ್ ಎಷ್ಟೈತಪ್ಪ ಅಂದ್ರೆ 50 ಮಾರ್ಕ್ಸ್ ಅದ. 50 ಕ್ವಶನ್ಸ 50 ಮಾರ್ಕ್ಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಪಾರ್ಟ್ B ಅಂತ ಕೊಟ್ಟಾರೆ. ಇಲ್ಲಿ ರೀಸನಿಂಗ್ ಅಂತ ಕೊಟ್ಟಾರೆ ನೋಡ್ತಾ ಇದ್ದೀರಿ ನೀವು. ರೀಸನಿಂಗ್ ಎಷ್ಟಪ್ಪ ಅಂದ್ರೆ 25 ಕ್ವಶನ್ ಅದಾವ. ಆಮೇಲೆ ಮಾರ್ಕ್ಸ್ ಎಷ್ಟೈತಪ್ಪ ಅಂದ್ರೆ 25 ಮಾರ್ಕ್ಸ್ ಅದ. ಅದೇ ರೀತಿಯಾಗಿ ಪಾರ್ಟ್ C ಅನ್ನು ನೋಡ್ಬೋದು. ಏನಪ್ಪ ಅಂದ್ರೆ ನ್ಯೂಮೆರಿಕಲ್ ಅಬಿಲಿಟಿ ಅಂತೀವಿ. ಇದಕ್ಕೆ ಏನಪ್ಪ ಅಂದ್ರೆ 15 ಕ್ವಶನ್ ಅದಾವು. ಅದೇ ರೀತಿಯಾಗಿ 15 ಮಾರ್ಕ್ಸ್ ಅದಾವು. ಹಾಗಾದರೆ ಪಾರ್ಟ್ D ಕಂಪ್ಯೂಟರ್ ಅಂತ ಕೊಟ್ಟಾರೆ. ಕಂಪ್ಯೂಟರ್ ಮೇಲೆ ಎಷ್ಟಪ್ಪ ಅಂದ್ರೆ 10 ಪ್ರಶ್ನೆಗಳದಾವ. ಆಮೇಲೆ ಮಾರ್ಕ್ಸ್ ಎಷ್ಟದಾವ ಅಂದ್ರೆ 10 ಅದಾವು. ಹಾಗಾದರೆ ಅಭ್ಯರ್ಥಿಗಳೇ ಇಲ್ಲಿ ಗ್ರಾಮರ್ ಇಲ್ಲ. ನೀವು SSC GD
ಹೋಗ್ತಾನಪ್ಪ ಅಂದ್ರೆ ಅಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇರ್ತದೆ. ಇಲ್ಲಿ ಗ್ರಾಮರ್ ಇಲ್ಲ. ನೋಡ್ತಾ ಇದ್ದೀರಿ ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫಿಯರ್ಸ, ಆಮೇಲೆ ರೀಸನಿಂಗ, ಆಮೇಲೆ ಕಂಪ್ಯೂಟರ, ಆಮೇಲೆ ನ್ಯೂಮಿರಿಕಲ್ ಎಬಿಲಿಟಿ, ಇವುಗಳ ಮೇಲೆ ಮಾತ್ರ ಅದಾವು. ಈಗಾಗಲೇ SSC GD ಅಂತೇಳಿ ಯಾರು ಓದ್ತಾ ಇದ್ರಿ, SSC MTS ಮತ್ತು ಹವಾಲ್ದಾರ ಹುದ್ದೆಗಳಿಗೆ ಯಾರು ರೆಡಿ ಆಗ್ತಾ ಇದ್ರಿ, ಸಬ್ಜೆಕ್ಟ್ ಹೆಚ್ಚು ನಿಯರೆಸ್ಟ್ ಇರ್ತಾವೆ. ಅಲ್ಲಿ ಗ್ರಾಮರ್ ಬರ್ತದೆ, ಇಲ್ಲಿ ಗ್ರಾಮರ್ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಅಲ್ಲಿ ಗ್ರಾಮರ್ ಬರ್ತದೆ, ಇಲ್ಲಿ ಗ್ರಾಮರ್ ಇಲ್ಲ. ನೀವು ಆರಾಮಾಗಿ ಪರೀಕ್ಷೆಯನ್ನು ಬರೀಬೋದು. ಭಾಳ ಈಜಿ ಇರ್ತದೆ, ಅಂಥ ವಜ್ಜೆ ಏನಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಅಂಥ ವಜ್ಜೆ ಏನಲ್ಲ. ಹಾಗಾದರೆ ನೆಕ್ಸ್ಟ್ ಅಭ್ಯರ್ಥಿಗಳೇ ಇದ್ರ ಬಗ್ಗೆ ಆಯಿತು. ಹಾಗಾದರೆ ಇನ್ನೊಂದು ಇಂಪಾರ್ಟೆಂಟ್, ಪರೀಕ್ಷೆ ಬರೀಲಿಕ್ಕೆ ಸಮಯ ಎಷ್ಟು ಇರ್ತದೆ ಸರ್ ಅಂತ ಕೇಳ್ಬೋದು ನೀವು. ಇಲ್ಲಿ ಪರೀಕ್ಷೆ ಬರೀಲಿಕ್ಕೆ 90 ಮಿನಿಟ್ಸ್ ಅಂದರೆ 90 ನಿಮಿಷ ಅಂದರೆ ಎಷ್ಟು ರೀ, 1.5 ಗಂಟೆ ಟೈಮ್ ಇರ್ತದೆ. 1.5 ತಾಸಿನಲ್ಲಿ ಒಂದು 100 ಕ್ವಶನ, ಆಮೇಲೆ 100 ಮಾರ್ಕ್ಸ್ ಇರ್ತವೆ ಅಭ್ಯರ್ಥಿಗಳಿಗೆ. ನೀವು 100ಕ್ಕೆ ಒಟ್ಟು 70 ಮೇಲೆ ಹೋದ್ರಿಪ್ಪ ಅಂದ್ರೆ ಗ್ಯಾರಂಟಿ ಸೆಲೆಕ್ಷನ್ ಹಾಕಿರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, 100ಕ್ಕೆ 70 ಮೇಲೆ ಹೋಗ್ಬೇಕು. ಇಲ್ಲಿ ಏನಪ್ಪ ಅಂದ್ರೆ ಪರೀಕ್ಷೆ ಪಾಸ್ ಮಾಡಬೇಕು, ಫಿಸಿಕಲ್ ಆಗಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು, ಮೆಡಿಕಲ್ ಚೆಕ್ ಆಗಬೇಕು, ಆಮೇಲೆ ಫೈನಲ್ ಮೆರಿಟ್ ಬರಬೇಕು. ಅಂದರೆ 70 ಅಂದರೆ ನೀವು 75 ಮೇಲೆ ಹಿಡ್ಕೋಬೇಕ್ರಿ. 75 ಮೇಲೆ ಹಿಡ್ಕೊಂಡ್ರೆ ಡೆಲ್ಲಿ ಪೊಲೀಸ್ ಹಾಕಿ ಅನ್ನೋದು ಗ್ಯಾರಂಟಿ ಅದ. ಅಭ್ಯರ್ಥಿಗಳಿಗೆ ಓದ್ತಕ್ಕ ಮೊದಲೇದು ಏನಪ್ಪ ಅಂದ್ರೆ ಎಲ್ಲರಿಗೂ ಹೇಳ್ತೀನಿ, ಆನ್ಲೈನ್ ಅರ್ಜಿ ಹಾಕಿರಿ ಫಸ್ಟ್. ನೀವು ಹಿಂದಾಡಿ ಎರಡನೇ ವಿಷಯ ರೀ, ಫಸ್ಟ್ ಆನ್ಲೈನ್ ಅರ್ಜಿ ಹಾಕಬೇಕು, ಆಮೇಲೆ ಪರೀಕ್ಷೆಗೆ ಹೋಗೋದು ಬಿಡೋದು ಎರಡನೇ ವಿಚಾರ. ಸರ್ ಖರ್ಚು ಮಾಡಿ ಹೆಂಗೆ ರೀ ಅಂತ ಕೇಳ್ಬೋದು. ನೀವು ಅರ್ಜಿ ಹಾಕಿರಿ, ಪರೀಕ್ಷೆ ಬರೆಯೋಕೆ ಹೋಗ್ರಿ. ಯಾವುದಾದ್ರೂ ಒಂದು ನೌಕರಿ, ಯಾಕಂದ್ರೆ ಡಿಫೆನ್ಸ್ ಫೋರ್ಸ್ ಸೇರ್ಬೇಕಂತ ನಿಮ್ಗೆ ಕನಸಿರ್ತದೆ, ಆಸೆ ಇರ್ತದೆ. ಇಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಅವಕಾಶ ಅದ, ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಅಭ್ಯರ್ಥಿಗಳೇ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಇನ್ನೂ ಒಂದು ನೀವು ಕೇಳ್ಬೋದು, ಸರ್ ನೆಗೆಟಿವ್ ಮಾರ್ಕ್ಸ್ ಐತೋ ಇಲ್ಲೋ ಅಂತ ಕೇಳ್ಬೋದು. ಅಭ್ಯರ್ಥಿಗಳು ಇಲ್ಲಿ ಏನಪ್ಪ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಐತಿ. ಒಂದು ನೀವು ತಪ್ಪು ಹಾಕಿರಿ ಅಂದರೆ ಎಷ್ಟಪ್ಪ ಅಂದ್ರೆ 0.25 ಏನಪ್ಪ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಐತಿ. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಈಗ ಎಕ್ಸಾಮ್ದಾಯಿತು. ಆಮೇಲೆ ನೆಕ್ಸ್ಟ್ ನಾವು ನೋಡೋಣ ಅಭ್ಯರ್ಥಿಗಳೇ, ನೆಕ್ಸ್ಟ್ ಏನಪ್ಪ ಅಂದ್ರೆ ನೋಡೋಣ ಇಂಪಾರ್ಟೆಂಟ್ ಏನದಾವ ಅವುಗಳನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಹೇಳಿದ್ರೆ 1 ಅವರ್ ಆದರೂ ಸಹಿತ ಕಂಪ್ಲೀಟ್ ಆಗೋದಿಲ್ಲ. ಮತ್ತು ಮುಂದಿನ ಇದರಲ್ಲಿ ನಾ ಸಬ್ಜೆಕ್ಟ್ ರೀಸನಿಂಗ್ ಒಳಗೆ ಸಬ್ಜೆಕ್ಟ್ ಏನು ಬರ್ತದೆ, ನ್ಯೂಮಿರಿಕಲ್ ಎಬಿಲಿಟಿ ಒಳಗೆ ಏನು ಬರ್ತದೆ, ಆಮೇಲೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಒಳಗೆ ಸಂಬಂಧಪಟ್ಟ ಹಾಗೆ ಏನೇನು ನೀವು ಓದಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದನ್ನು PDF ಲಿಂಕನ್ನು ಬಿಟ್ಟಿರ್ತೀನಿ. ಅದನ್ನು ಓಪನ್ ಮಾಡಿರಿ. ನಿಮಗೆ ಎಲ್ಲರಿಗೂ ಸಬ್ಜೆಕ್ಟ ಯಾವುದ್ರ ಮೇಲೆ ನಾವು ಏನು ಓದಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿ ತಿಳಿತದೆ ಅಭ್ಯರ್ಥಿಗಳೇ. ಹಾಗಾದರೆ ನೆಕ್ಸ್ಟ್ ಹೋಗೋಣ ಅಭ್ಯರ್ಥಿಗಳೇ. ಇಲ್ಲಿ ನೋಡ್ಬೋದು, ಇಂಪಾರ್ಟೆಂಟ್ ನೋಡಿರಿ, ಫಿಸಿಕಲ್ ಬಗ್ಗೆ, ಫಿಸಿಕಲ್ ಟೆಸ್ಟ್ ಮಹಿಳೆಯರಿಗೆ ಏನಿರ್ತದೆ, ಪುರುಷರಿಗೆ ಏನಿರ್ತದೆ ಅಂತಕ್ಕಂಥ ಮಾಹಿತಿನೂ ಸಹಿತ ನಿಮಗೆ ಬೇಕು. ಯಾಕಂದರೆ ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟ್ ಬರ್ತದೆ. ಹಾಗಾದರೆ ಫಿಸಿಕಲ್ ಏನೇನದ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಅಭ್ಯರ್ಥಿಗಳೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಗಮನಿಸ್ಬೋದು ಅಭ್ಯರ್ಥಿಗಳೇ, ಇಲ್ಲಿ ಕೊಟ್ಟಿದ್ದಾರೆ ಏಜ್ ಕೊಟ್ಟಿದ್ದಾರೆ ಅಪ್ ಟು 30 ಇಯರ್ಸ್ ಅಂದರೆ ನಾವು ಅದನ್ನು ನೋಡ್ಬೇಕ್ರಿ. ಇಲ್ಲಿ 30ರಿಂದ 40 ವಯಸ್ಸು ಮೇಲೆ ಇದು ನಮಗೆ ಸಂಬಂಧ ಇಲ್ಲ. ನಮಗೆ ಏನೇನು ಬರ್ತಾವು ಅನ್ನೋದನ್ನು ನಾವು ಫಸ್ಟ್ ನೋಡೋಣ. ಇಲ್ಲಿ ಏಜ್ ಲಿಮಿಟ್ ಅಂದರೆ ಈಗ ನಾ ಹೇಳೀನಿ ವಯಸ್ಸು ಎಷ್ಟು ಅನ್ನೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ಇಲ್ಲಿ 1600 ಮೀಟರ್ ರೇಸ್ ರನ್ನಿಂಗ್ ರೀ. 1600 ಮೀಟರ್ ಓಟವನ್ನು 6 ನಿಮಿಷನ್ಯಾಗ ಓಡಿ ಪೂರ್ಣ ಮಾಡಬೇಕು. 1600 ಮೀಟ್ರ್ ಅಗ್ನಿವೀರ ಆರ್ಮಿಗೆ 6:15 ತನಕ ಹೋಗೈತ್ರಿ. ನೋಡಿರಿ, ಡೆಲ್ಲಿ ಪೊಲೀಸ್ ಆಗ್ಬೇಕಾದ್ರೆ 6 ನಿಮಿಷನ್ಯಾಗ 1600 ಮೀಟ್ರ್ ರನ್ನಿಂಗನ್ನು ಓಡಬೇಕು. ಈಗಾಗಲೇ ಅಭ್ಯರ್ಥಿಗಳು ನೀವು ಓಡ್ತಾ ಇರ್ತೀರಿ, ಯಾರು ಅಗ್ನಿವೀರ ಆರ್ಮಿ ಹೋಗ್ಕೊಂಡಂತೀರಿ 5 ನಿಮಿಷ 30 ಸೆಕೆಂಡ್ನಾಗ, 5 ನಿಮಿಷ 15 ಸೆಕೆಂಡ್ನಾಗ, ಕೆಲವೊಂದು ಜನ 5 ನಿಮಿಷ ಒಳಗಡೆ ಓಡ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ನಾವು ಅಗ್ನಿವೀರ ಆರ್ಮಿ ಡೆಮೋ ರ್ಯಾಲಿಯನ್ನು ನಡೆಸ್ತೀವಿ. ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಒಳ್ಳೆಯ ಸಮಯವನ್ನು ಕೊಡ್ತಾರೆ. ಇಲ್ಲಿ ನೋಡ್ಕೋಬೋದು 1600 ಮೀಟ್ರನ್ನು 6 ನಿಮಿಷದಲ್ಲಿ ಓಡಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಲಾಂಗ್ ಜಂಪ್ ಎಷ್ಟೈತಪ್ಪ ಅಂದ್ರೆ 14 ಫೂಟ. ಪುರುಷ ಅಭ್ಯರ್ಥಿಗಳಿಗೆ 14 ಫೂಟ 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಹೈ ಜಂಪ್ ಎಷ್ಟೈತಪ್ಪ ಅಂದ್ರೆ 3.9 ಅಂದರೆ 4 ಫೂಟ್ 3 ಫೂಟ್ 9 ಇಂಚ್ ರೀ. ಇದು ಹೈ ಜಂಪ. ಆಮೇಲೆ ಲಾಂಗ್ ಜಂಪ ಇದೇನಪ್ಪ ಅಂದ್ರೆ ನಾನು ಹೇಳಿದ್ದೀಗ ಪುರುಷ ಅಭ್ಯರ್ಥಿಗಳಿಗೆ ಮೇಲ್ ಕ್ಯಾಂಡಿಡೇಟ್ಸ್ ಇಲ್ಲಿ ನೋಡ್ತಾ ಇದ್ದಾರೆ ಮೇಲೆ, ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟಾಗಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿಗಳು ನೀವು ಅರ್ಜಿ ಹಾಕೋರಿಗೆ ನಾ ಸರ್ವಿಸ್ ಮ್ಯಾನ ಬೇರೆ ಎಲ್ಲ ಬರ್ತಾವೆ, ಅವುಗಳನ್ನೇನು ವಿವರಣೆ ಕೊಡೋದು ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟು ಅವಶ್ಯಕತೆ ಅದ ಅಷ್ಟನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೆಕ್ಸ್ಟ್ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟಪ್ಪ ಅಂದ್ರೆ 170 ಸೆಂಟಿಮೀಟ್ರ್ ಮೇಲೆ ಇರಬೇಕು. ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟಪ್ಪ ಅಂದ್ರೆ 157 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋಣ. ಇಲ್ಲಿ ನೆಕ್ಸ್ಟ್ ಐತಿ, ಇಲ್ಲೇ ಅದ ರೀ. ನೆಕ್ಸ್ಟ್ ನಾ ಹೇಳ್ಬೇಕು ಅನ್ಬಿಡ್ದೆ ಇಲ್ಲೇ ಬಂತದ, ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಎಷ್ಟೈತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳ ಹೈಟ
170 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದು ಯಾರಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳು. ಮತ್ತು ಕೆಲವ್ರಿಗೆ ಬೇರೆ ಬೇರೆ ಅದಾವೆ ರೀ. ನಮಗೇನು ಅವಶ್ಯಕತೆ ಅದ ಅದನ್ನು ಮಾತ್ರ ನಾವು ನೋಡೋಣ. ಹಾಗಾದರೆ ಅಭ್ಯರ್ಥಿಗಳೇ ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿ ಏನಪ್ಪ ಅಂದರೆ ಇದು ಪುರುಷ ಅಭ್ಯರ್ಥಿಗಳಿಗೆ 170 ಆಯಿತು. ಹಾಗಾದರೆ ಮಹಿಳೆಯರಿಗೆ ನೋಡ್ಬೇಕು. ನಾ ಈಗ ಮಹಿಳೆಯರಿಗೆ ನೋಡಿದಾರೆ 157 ಸೆಂಟಿಮೀಟರ್ ಅದ. ಹಾಗಾದರೆ ಅಭ್ಯರ್ಥಿಗಳೇ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಏನು ಫಿಸಿಕಲ್ ಟೆಸ್ಟ್ ಅದ ಅಂತಕ್ಕಂಥದ್ದನ್ನು ಸಹಿತ ನಾವು ನೋಡೋಣ. ಅಭ್ಯರ್ಥಿಗಳಿಗೆ ನೀವು ನೋಡ್ತಾ ಇದ್ರಿ ಬೋರ್ಡ್ ಮೇಲೆ. ಈಗ ಇಲ್ಲಿ ಏನೈತಪ್ಪ ಅಂದ್ರೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ ಯಾವ ರೀತಿ ಅದ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಏಜ್ ಅಪ್ ಟು 30 ಇಯರ್ಸ್ ಅಂದಾರ್ರಿ, ಅಂದ್ರೆ 30 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದಾರಿ. ಇಲ್ಲಿಯೂ ಸಹಿತ ಪುರುಷ ಅಭ್ಯರ್ಥಿಗಳಿಗೂ 1600 ಮೀಟ್ರ್ ಅಂದ್ರೆ 1600 ಮೀಟ್ರ್ ಓಟ ಅದ. ಮಹಿಳೆಯರಿಗೂ ಸಹಿತ 1600 ಮೀಟ್ರ್ ಓಟ ಅದ. ಆದರೆ ಟೈಮಿಂಗ್ ಎಷ್ಟೈತಪ್ಪ ಅಂದ್ರೆ 8 ನಿಮಿಷ. 8 ನಿಮಿಷದಲ್ಲಿ ನೀವು ಏನು ಮಾಡ್ಬೇಕು ರೀ, ರನ್ನಿಂಗನ್ನು ಓಡಬೇಕು. ಈಗ SSC GD ಹೋಗ್ಕಂದ್ರೆ ಅಲ್ಲಿ ಹೆಂಗಾಗೈತೆ ರೀ, ಮಹಿಳಾ ಅಭ್ಯರ್ಥಿಗಳಿಗೆ 8.5 ನಿಮಿಷ ಟೈಮ್ ಐತೆ ರೀ. ಆಮೇಲೆ ಅಗ್ನಿವೀರ ಆರ್ಮಿ ಅಂದ್ರೆ ವುಮನ್ ಮಿಲಿಟ್ರಿ ಪೊಲೀಸ್ ಹಾಕಂದ್ರೆ 7 ನಿಮಿಷ 30 ಸೆಕೆಂಡ್ದಿಂದ 8 ನಿಮಿಷ ಒಳಗೆ ಓಡ್ಬೇಕು ರೀ. ಇಲ್ಲಿ ಸೇಮ್ ಹೆಂಗೈತಪ್ಪ ಅಂದ್ರೆ 8 ನಿಮಿಷ ಒಳಗೆ 1600 ಮೀಟ್ರ್ ಓಟವನ್ನು ನೀವು ಓಡಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಅಭ್ಯರ್ಥಿಗಳೇ ನೀವು ಇಲ್ಲಿ ಗಮನಿಸ್ಬೋದು. ಮಹಿಳಾ ಅಭ್ಯರ್ಥಿಗಳಿಗೂ ಸಹಿತ ಏನೈತಪ್ಪ ಅಂದ್ರೆ ಲಾಂಗ್ ಜಂಪ್ ಅದ. ಲಾಂಗ್ ಜಂಪ್ ಎಷ್ಟೈತಪ್ಪ ಅಂದ್ರೆ 10 ಫೂಟು ಲಾಂಗ್ ಜಂಪ್ ಅದ. ಹಾಗೆ ಹೈ ಜಂಪ್ ಎಷ್ಟೈತಪ್ಪ ಅಂದ್ರೆ 3 ಫೂಟು ಹೈ ಜಂಪ್ ಅದ. ಇಲ್ಲಿ 3 ಅವಕಾಶಗಳಲ್ಲಿ ಲಾಂಗ್ ಜಂಪು ಮತ್ತು ಹೈ ಜಂಪು 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಇದೇನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ. ಹಾಗೆ ನಾವು ನೆಕ್ಸ್ಟ್ ನೋಡೋಣ ಅಭ್ಯರ್ಥಿಗಳೇ. ಮತ್ತು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಅದಾವ ಅನ್ನೋದನ್ನು ತಿಳ್ಕೊಣ. ಇದು ಫಿಸಿಕಲ್ ಆಯಿತು. ಆಮೇಲೆ ನೆಕ್ಸ್ಟ್ ನಾವು ನೋಡೋಣ. ಹಾಗೆ ಅಭ್ಯರ್ಥಿಗಳು ನೋಡ್ಬೋದು. ಇಲ್ಲಿ ಮತ್ತು ಬೇರೆದವ್ರಿಗೆ ಬೇರೆ ಬೇರೆ ಅದ. 30 to 40 ಇಯರ್ಸ್ದವ್ರಿಗೆ 40 ಹೆಚ್ಚಿನ 40 ಮೇಲೆ ಇದ್ದಂಥ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಅದ. ಅದನ್ನೆಲ್ಲ ಅದು ನಮ್ಗೆ ಅವಶ್ಯಕತೆ ಬರೋದಿಲ್ಲ. ನಮ್ಗೆ ಎಷ್ಟು ಅವಶ್ಯಕತೆ ಬರ್ತದೆ ಅದನ್ನು ಮಾತ್ರ ನಾವು ನೋಡೋಣ. ಫಿಸಿಕಲ್ ಮೆಜರ್ಮೆಂಟ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಿದ್ದೆ. ಇಲ್ಲಿ ಬರ್ತದೆ ನೋಡ್ರಿ. ನಾ ಹೇಳ್ತಾ ಇರೋದು ಏನಪ್ಪ ಅಂದ್ರೆ ಮಹಿಳೆಯರಿಗೆ ಅಂದ್ರೆ ಫೀಮೇಲ್ ಕ್ಯಾಂಡಿಡೇಟ್ಸಿಗೆ ಏನು ಫಿಸಿಕಲ್ ಅದಪ್ಪ ಅಂದ್ರೆ ಮಿನಿಮಮ್ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 157 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಇದು ಫೀಮೇಲ್. ಬೈಸ್ ಅಂತೂ ಈಗ ಹೇಳೀನಿ 170 ಸೆಂಟಿಮೀಟ್ರ್ಗಿಂತ ಮ್ಯಾಲಿರಬೇಕು. ಅಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ನೋಡ್ತಾ ಇದ್ರಿ, ಎಲ್ಲರೂ ವಿಡಿಯೋನ ಗಮನಿಸ್ತಾ ಇದ್ರಿ ಅನ್ಕೊಂತೀನಿ. ಯಾಕಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ PDF ಲಿಂಕನ್ನು ನಾವು ಬಿಡ್ತೀವಿ. ಇದನ್ನು ಸಂಪೂರ್ಣ ಓದ್ಕೊಂಡು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿ ಹಾಕಿರಪ್ಪ ಅಂದ್ರೆ ಭಾಳ ಒಳ್ಳೆಯದು ಅಂತ ಅನ್ನಿಸ್ತದೆ. ಅದೇ ರೀತಿಯಾಗಿ ಈಗಾಗಲೇ ನಾ ಹೇಳಿ ಏನಪ್ಪ ಅಂದ್ರೆ ಫಸ್ಟಿಗೆ ಆನ್ಲೈನ್ ಅರ್ಜಿ ಹಾಕ್ತೀರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸಾಮ್ ಬರಿತೀರಿ. ಎಕ್ಸಾಮ್ ನಂತರ ಫಿಸಿಕಲ್ ಬರ್ತದೆ. ಫಿಸಿಕಲ್ ಒಳಗೆ ಏನೇನಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆಮೇಲೆ PUC ಪಾಸ್ ಆದಂಥ ಅಭ್ಯರ್ಥಿಗಳು ಅದ್ರ ಜೊತೆ ಏನಪ್ಪ ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಡ್ರೈವಿಂಗ್ ಲೈಸೆನ್ಸ್ ಈಗ ಅರ್ಜಿ ಹಾಕುವಾಗ ಬೇಕತ್ತೇನಿಲ್ಲ, ನೀವು ಆಮೇಲೆ ಸಹಿತ ತೆಗಿಸ್ಬೋದು. ಒಂದೇ ತಿಂಗಳದಾಗ ಮಾಡ್ಬೋದು ರೀ. ನೀವು 2 ವೀಲರು ಅಥವಾ 4 ವೀಲರ್ ಅಂದರಿ ಆಮೇಲೆ ನೀವು ಆಮೇಲೆ ಅಂದರೆ ನೀವು ಮುಂದೆ ಬಿಡೋಂಗಿಲ್ಲ. ಈಗ ನೀವು ಆನ್ಲೈನ್ ಅರ್ಜಿ ಹಾಕತ್ತೀರಪ್ಪ ಅಂದ್ರೆ ಈಗಾಗಲೇ ಏನು ಮಾಡಬೇಕು, ಡ್ರೈವಿಂಗ್ ಲೈಸೆನ್ಸ್ಗೆ ಅರ್ಜಿ ಹಾಕೇ ಬಿಡೋದ್ರಿ. ಅದು 1 ತಿಂಗಳು ಟೈಮ್ ಇರ್ತದೆ. ಕಚ್ಚಾದಿಂದ ಪಕ್ಕಾಗ 1 ತಿಂಗಳು ಟೈಮ್ ಇರ್ತದೆ. ಅಭ್ಯರ್ಥಿಗಳಿಗೆ ಗಮನಿಸ್ಬೋದು. ನೋಡ್ತಾ ಇದ್ರಿ. ಮತ್ತು ಏನಾದರೂ ಸಿಗ್ತೈತೆ ಅಂತ ನೋಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಇಲ್ಲಿ ನೋಡ್ತಾ ಇದ್ರಿ, ಎಕ್ಸಾಮ್ ಪಾಸ್ ಆಗ್ತದೆ, ಫಿಸಿಕಲ್ ಆಗ್ತದೆ, ಆಮೇಲೆ ಹೈಟ ವೇಟ ಅದೆಲ್ಲ ಮುಗಿತದೆ. ಮುಗಿದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಅನಿಸ್ತಾ ಇದ್ರಿ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕೊಟ್ಟಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಏನೇನು ಅನ್ನೋದು ಈಗಾಗಲೇ ನಾನು ಹೇಳಿದ್ದೀನಿ. ರಿಪೀಟ್ ಅದನ್ನು ಹೇಳೋದು ಬೇಡ ಅಭ್ಯರ್ಥಿಗಳೇ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಮತ್ತೇನು ಇಂಪಾರ್ಟೆಂಟ್ ಅದಾವ ನೋಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ರಿ ಬೋರ್ಡವನ್ನು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕನ್ನು ಬಿಟ್ಟಿರ್ತೀನಿ ಅಭ್ಯರ್ಥಿಗಳೇ. ಅದನ್ನು ನೋಡಿಕೊಂಡು ನೀವು ಏನು ಮಾಡಿರಪ್ಪ ಅಂದ್ರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಹೆಚ್ಚು ಎಲ್ಲ ಮುಗಿದದ ಅನ್ನಿಸ್ತದೆ. ಹೆಚ್ಚು ನಿಮ್ಗೆ ಅವಶ್ಯಕತೆ ಇದ್ದಿದ್ದು ಎಲ್ಲ ಮಾಹಿತಿ ಮುಗಿದದ. ಇನ್ನೂ ಸ್ವಲ್ಪ ಹೇಳ್ಬೋದು, ಆದರೆ ಟೈಮ್ ಭಾಳ ಆಗ್ತದೆ. ಈಗ ಇಂಪಾರ್ಟೆಂಟ್ ಅಭ್ಯರ್ಥಿಗಳೇ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಆನ್ಲೈನ್ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗ್ಯಾವ, ನಿಮ್ಗೆ ಗೊತ್ತಿರಲಿ. ಆಮೇಲೆ ವಿದ್ಯಾರ್ಥಿ ಏನಪ್ಪ ಅಂದ್ರೆ PUC ಸೆಕೆಂಡ್ ಇಯರ್ ಪಾಸ್ ಆದಂಥ ಅಭ್ಯರ್ಥಿಗಳು ಈಗ ಅರ್ಜಿ ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ಏನು ಕೇಳ್ಯಾರಪ್ಪ ಅಂದ್ರೆ 2 ವೀಲರ್ ಅಥವಾ 4 ವೀಲರ್ ಲೈಸೆನ್ಸ್ ಇರಬೇಕಂದ್ರೆ ನೀವು 1 ತಿಂಗಳದಾಗ ಅದನ್ನ ಲೈಸೆನ್ಸನ್ನು ಮಾಡ್ಕೋಬೋದು. ಅದನ್ನು ಯಾವಾಗಪ್ಪ ಅಂದ್ರೆ ನೀವು ಫಿಸಿಕಲ್ಗೆ ಹೋಗೋ ಮುಂದೆ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ದಾಗ ಕೇಳ್ಬೋದು. ನೀವು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ನೀವು PUC ಮಾರ್ಕ್ಸ್ ಕಾರ್ಡ್ ಮೇಲೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಆನ್ಲೈನ್ ಅರ್ಜಿ ಹಾಕೋರು ಡೊಮೆಸಿಲ ರೆಸಿಡೆನ್ಷಿಯಲ ಕಾಸ್ಟ್ ಅಂತೂ ಇದ್ದೇ ಇರ್ತಾವೆ. ನಿಮ್ಮ PUC ಮಾರ್ಕ್ಸ್ ಕಾರ್ಡ, ಫೋಟೋ, ಆಮೇಲೆ ಪ್ಯಾನ್ ಕಾರ್ಡ, ಆಧಾರ್ ಕಾರ್ಡ ಇವೆಲ್ಲ ಡಾಕ್ಯುಮೆಂಟ್ ಇದ್ದೇ ಇರ್ತಾವೆ. ಅಭ್ಯರ್ಥಿಗಳಿಗೆ ಯಾರು ಆನ್ಲೈನ್ ಅರ್ಜಿ ಹಾಕ್ತೀನಂತೀರಿ ಅಂಥವ್ರು ಕಮೆಂಟನ್ನು ಮಾಡಿರಿ. ಇದಕ್ಕೆ ಸಂಬಂಧಪಟ್ಟಾಗಿ ಸಂಪೂರ್ಣ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಭ್ಯರ್ಥಿಗಳೇ ನಾನು ನಿಮಗೆ ತಿಳಿಸ್ತೀನಿ. ಇನ್ನೊಂದು ವಿಶೇಷ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ಈಗ ನಮ್ಮ ಸಂಸ್ಥೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಶಸ್ವಿಯಾಗಿ ಕರ್ನಾಟಕದಲ್ಲಿ
22ನೇ ವರ್ಷದಲ್ಲಿ ಮುನ್ನಡೆಯತಕ್ಕಂಥ ಸಂಸ್ಥೆಯಾಗಿದೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಆಯ್ಕೆಯಾಗಿ ಭಾರತ ದೇಶ ತುಂಬೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲಿ ಈಗ ಏನಪ್ಪ ಅಂದರೆ SSC GD ಮತ್ತು MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ, ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ, TA ಆರ್ಮಿ ರ್ಯಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಸ್ಟೇಟ್ ಪೊಲೀಸ್ ಅಂದ್ರೆ ಸಿವಿಲ್, DR, KSRP, KSISF ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಈಗ ಏನು ಕಾಲ್ಫಾರ್ಮ್ ಮಾಡಿದಾರಲ್ಲ ಈ ಹುದ್ದೆಗಳು ಡೆಲ್ಲಿ ಪೊಲೀಸ್ಗೆ ಹೋಗೋಣ ಅಂತಕ್ಕಂಥ ಅಭ್ಯರ್ಥಿಗಳು ಸಹಿತ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ವಿ. ನಮ್ಮ ಸಂಸ್ಥೆಯಲ್ಲಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಯಾಕಂದರೆ 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಅಂದರೆ ಆರಾಮಾಗಿ ನೀವು ರನ್ನಿಂಗ್ ಟೈಮನ್ನು ಕೊಣಿಸ್ಬೋದು. ಹೈ ಜಂಪ್ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು. ನುರಿತ ಉಪನ್ಯಾಸಕರಿಂದ ಬೇರೆ ಬೇರೆ ಮಹಿಳೆಯರಿಗೆ ಉಪನ್ಯಾಸಕರು ಬೇರೆ ಇರ್ತಾರೆ, ಆಮೇಲೆ ಪುರುಷರಿಗೆ ಫಿಸಿಕಲ್ ತರಬೇತಿ ಕೊಡುವಂತಕ್ಕಂಥ ಉಪನ್ಯಾಸಕರು ಬೇರೆ ಇರ್ತಾರೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ. ವಿಡಿಯೋವನ್ನು ನೋಡ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವೀಕ್ಷಕರಿಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.